ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಕುಲ್ಫಿ ಅಂತಂತಂದರೆ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಎಲ್ಲರಿಗೂ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಈ ಕುಲ್ಫಿ ಮಾಡೋದಕ್ಕೆ ಮನೆಯಲ್ಲಿರೋವಂಥ ಟೀ ಕಾಫಿ ಲೋಟ ಇದ್ದರೆ ಸಾಕು, ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಈ ಕುಲ್ಫಿಗೆ ನಾನು ಬಾದಾಮಿನ 2 ರೀತಿ ಬಳಸ್ಕೊಂಡಿದ್ದೀನಿ. ಈ ರೀತಿ ಬಾದಾಮಿ ಹಾಕಿ ಮಾಡೋದ್ರಿಂದ ಕುಲ್ಫಿ ತುಂಬಾ ರುಚಿಯಾಗಿ ಬರುತ್ತೆ. ಸ್ವಲ್ಪ ಕೂಡ ಐಸ್ ಗಡ್ಡೆ ಥರ ಕಟ್ಟೋದಿಲ್ಲ, ತುಂಬಾ ಕೆನೆಭರಿತವಾಗಿರುತ್ತೆ. ನೀವು ತಿನ್ನೋ ಕೊನೆ ಬೈಟ್ವರೆಗೂ ಕೂಡ ಕಡ್ಡಿನಲ್ಲೇ ಸ್ಟಿಕ್ ಆಗಿರುತ್ತೆ. ಈ ರೀತಿ ಕುಲ್ಫಿ ಅಂತ ಹೊರಗಡೆ ಎಲ್ಲೂ ಸಿಗಲ್ಲ, ನೀವು ಮನೆಯಲ್ಲೇ ಮಾಡ್ಕೊಳ್ಬೇಕು. ನಾನು ಅದಕ್ಕೆ ಇಲ್ಲಿ ಬಾಣಲಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು 1 ಲೀಟ್ರಷ್ಟು ನಂದಿನಿದು ಕೆಂಪು ಪ್ಯಾಕೆಟ್ ಹಾಲು ಬರುತ್ತಲ್ಲ, ಸ್ವಲ್ಪ ಗಟ್ಟಿ ಇರೋವಂಥದ್ದು, ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಕುದಿಯೋದಕ್ಕೆ ಇಡ್ತಾಯಿದ್ದೀನಿ. 10 ರಿಂದ 15 ನಿಮಿಷ ಚೆನ್ನಾಗಿ ಕುದಿಸ್ಬೇಕು, ಸ್ವಲ್ಪ ಹಾಲು ಗಟ್ಟಿ ಆಗಬೇಕು. ನಾನಿಲ್ಲಿ ಮಿಕ್ಸಿಗೆ ಒಂದು 10 ರಿಂದ 15 ಬಾದಾಮಿನ ನೆನೆಸಿ ಸಿಪ್ಪೆ ತೆಗೆದು ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಕೇಸರಿ ದಳನೂ ಹಾಕ್ತಾಯಿದ್ದೀನಿ. ಇದನ್ನು ಪುಡಿ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಅಥವಾ ಹಾಲು ಹಾಕ್ಕೊಂಡು ರುಬ್ಕೊಬೇಕು. ಈ ರೀತಿ ರುಬ್ಬಿ ಹಾಕೋದ್ರಿಂದ ಕುಲ್ಫಿದು ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಒಂದು ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಲು ಅಥವಾ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿನಲ್ಲಿರುತ್ತಲ್ಲ ಸ್ವಲ್ಪ ಬಾದಾಮಿ ಕೇಸರಿದು ಪೀಸಸ್ಸು ಅವೆಲ್ಲ ಬರುತ್ತೆ, ಅದನ್ನೆಲ್ಲ ಮತ್ತೆ ತೆಗೆದು ಅದೇ ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ನಂದಿನಿದು ಹಾಲಿನ ಪುಡಿ ಹಾಕ್ತಾಯಿದ್ದೀನಿ. ನಂದಿನಿ ಹಾಲಿನ ಪುಡಿ ತುಂಬಾ ರುಚಿಯಾಗಿ ಬರುತ್ತೆ. ಅದಕ್ಕೆ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಕಾರ್ನ್ಫ್ಲೋರ್ ಹಾಕೋದ್ರಿಂದ ಕುಲ್ಫಿ ತುಂಬಾ ಚೆನ್ನಾಗಿ ಬರುತ್ತೆ, ಗಟ್ಟಿಯಾಗಿ ಬರುತ್ತೆ, ಕರೆಕ್ಟಾಗಿ ಸೆಟ್ ಆಗುತ್ತೆ. ಇವಾಗ ಹಾಲು ಅರ್ಧದಷ್ಟು ಕಡಿಮೆ ಆಗಿದೆ. ಇವಾಗ ಹಾಲಿಗೆ ನಾವು ಕಲಸಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು, ಕೈ ಆಡ್ತಾನೆ ಇರಬೇಕು. ಇದೆಲ್ಲ ಚೆನ್ನಾಗಿ ಹೊಂದ್ಕೊಂಡು ಸ್ವಲ್ಪ ಗಟ್ಟಿ ಆಗುತ್ತೆ. ಗಟ್ಟಿ ಆದ ನಂತರ ಇದಕ್ಕೆ ಸಕ್ಕರೆ ಹಾಕಬೇಕು. ಎಲ್ಲ ಕಟ್ಟುತ್ತಲ್ಲ ಹಾಲಿನ ಕೆನೆ, ಅದನ್ನೆಲ್ಲ ತೆಗೆದು ಅದರಲ್ಲೇ ಹಾಕಬೇಕು. ಇದಕ್ಕೆ ನಾನು ಒಂದು 8 ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ. ಸಿಹಿ ನಿಮ್ಮ ಅಳತೆಗೆ ತಕ್ಕನಂಗೆ ಹಾಕೊಬೋದು. ಕಡಿಮೆ ಬೇಕಂದರೆ ಇನ್ನೊಂದು 2 ಸ್ಪೂನ್ ಕಡಿಮೆ ಹಾಕೊಬೋದು, ಇಲ್ಲ ಇನ್ನೂ ಹೆಚ್ಚು ಬೇಕಂತಂದರೆ ಇನ್ನೂ ಒಂದು 2 ಸ್ಪೂನ್ ಹೆಚ್ಚಾಗಿ ಹಾಕೊಬೋದು. ಇವಾಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಎಲ್ಲ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ನಾನಿಲ್ಲೊಂದು 10 ರಿಂದ 15 ಬಾದಾಮಿನ ಹುರ್ಕೊತಾ ಇದ್ದೀನಿ. ಇವಾಗ ಹುರಿದಿರೋಂಥ ಬಾದಾಮಿನ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಬಾದಾಮಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಕುಲ್ಫಿಗೆ ಹಾಕೋದ್ರಿಂದ ಕುಲ್ಫಿ ತಿನ್ನಬೇಕಂತಂದರೆ ಕ್ರಂಚಿಯಾಗಿ ಸಿಗುತ್ತೆ, ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸಂಪೂರ್ಣವಾಗಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಸಂಪೂರ್ಣವಾಗಿ ತಣ್ಣಗಾಗಿದೆ. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಬಾದಾಮಿ ಹಾಕ್ತಾಯಿದ್ದೀನಿ. ಇವಾಗ ನಾವು ಕಾಫಿ ಟೀ ಕುಡಿತೀವಲ್ಲ, ಆ ಲೋಟನ ಇಟ್ಕೊಂಡಿದ್ದೀನಿ. ಆ ಲೋಟದಲ್ಲಿ ಫಿಲ್ ಮಾಡ್ಕೊತಾ ಇದ್ದೀನಿ. ನಾನು ಮಾಡ್ಕೊಂಡಿರೋ ಅಳತೆನಲ್ಲಿ ಒಂದು 7 ಕುಲ್ಫಿ ರೆಡಿಯಾಗಿದೆ. ನೀವು ಇನ್ನೂ ಚಿಕ್ಕ ಲೋಟ ತೊಗೊಂತಂತಂದರೆ ಇನ್ನೂ ಒಂದು 10 ರಿಂದ 12 ಕುಲ್ಫಿ ರೆಡಿ ಆಗುತ್ತೆ. ನೋಡಿ ಎಲ್ಲನೂ ಹಾಕ್ಕೊತಾ ಇದ್ದೀನಿ. ನಾವು ಹಾಲು ತೊಗೊಂಡ್ವಲ್ಲ, ಹಾಲು ಪ್ಯಾಕೆಟ್ ಇರುತ್ತಲ್ಲ ಅದನ್ನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೇ ಹಾಕಿಬಿಟ್ಟು ಅದಕ್ಕೆ ರಬ್ಬರ್ ಬ್ಯಾಂಡ್ ಹಾಕ್ತಾಯಿದ್ದೀನಿ. ಈ ರಬ್ಬರ್ ಬ್ಯಾಂಡ್ ಹಾಕೋದ್ರಿಂದ ಟೈಟಾಗಿ ಕೂರುತ್ತೆ. ಫ್ರೀಝರ್ನಲ್ಲಿ ಐಸ್ ಗಡ್ಡೆ ಥರ ಕಟ್ಟೋದಿಲ್ಲ. ಇವಾಗ ನೋಡಿ ಎಲ್ಲದಕ್ಕೂ ಅದೇ ರೀತಿ ಹಾಕಿ ರೆಡಿ ಮಾಡಿ ಇಟ್ಕೊಂಡೆ. ಇವಾಗ ಮಧ್ಯದಲ್ಲಿ ಸಣ್ಣದಾಗಿ ಚಾಕುವಿಂದ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅದಕ್ಕೆ ಒಂದು ಕಡ್ಡಿ ಹಾಕ್ತಾಯಿದ್ದೀನಿ. ಈ ಕಡ್ಡಿನ ಸ್ವಲ್ಪ ತೊಳೆದ್ಬಿಟ್ಟು ಒಂದು 10 ನಿಮಿಷ ನೀರಲ್ಲಿ ನೆನೆಸಿ ನಂತರ ಬಳಸಬೇಕು. ಇವಾಗ ಎಲ್ಲದಕ್ಕೂ ಇದೇ ರೀತಿ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಇದನ್ನು 8 ರಿಂದ 10 ಅವರ್ ಫ್ರೀಝರಲ್ಲಿ ಸೆಟ್ ಆಗೋದಕ್ಕೆ ಬಿಟ್ಬಿಡಬೇಕು. ರಾತ್ರಿ ಪೂರ್ತಿ ಇಟ್ಟರೂ ನಡೆಯುತ್ತೆ. ನೋಡಿ ಸಂಪೂರ್ಣವಾಗಿ ಸೆಟ್ ಆಗಿದೆ. ಅದರಲ್ಲಿ ಒಂದು ಖಾಲಿನೇ ಆಗೋಗಿದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು, ಅದರಿಂದ ಹಾಗೆ ಖಾಲಿ ಮಾಡಿಬಿಟ್ರು ಮಕ್ಕಳು. ಇವಾಗ ಒಂದು ಬಟ್ಲಲ್ಲಿ ತಣ್ಣೀರು ಇಟ್ಕೊಂಡಿದ್ದೀನಿ. ಇವಾಗ ತಣ್ಣೀರಲ್ಲಿ ಒಂದು ಸ್ವಲ್ಪ ಒಂದು 2 ಸೆಕೆಂಡು ತಣ್ಣೀರಲ್ಲಿ ಹಾಕಿಬಿಟ್ಟು ನಂತರ ಕೈನಲ್ಲಿ ಉಜ್ಜಿ ತೆಗೆದ್ರೆ ತುಂಬ ಸುಲಭವಾಗಿ ಬಂದುಬಿಡುತ್ತೆ. ನೋಡಿ ನಾನು ಇವಾಗೆಲ್ಲನೂ ತೆಗಿತಾ ಇದ್ದೀನಿ. ನೋಡಿ ಒಂದೇ 1 ನಿಮಿಷ ಉಜ್ಜಿದ್ರೆ ಸಾಕು, ಚೆನ್ನಾಗಿ ಬಿಟ್ಕೊಂಡ್ಬಿಡುತ್ತೆ. ನೋಡಿ ಕೈನಲ್ಲಿ ಸ್ವಲ್ಪ ಹಿಂಗೆ ಉಜ್ಜಿದ್ರೆ ತುಂಬಾ ಸುಲಭವಾಗಿ ಬಂದುಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ತುಂಬಾ ಚೆನ್ನಾಗಿ ಬರುತ್ತೆ ನೋಡೋದಕ್ಕೆ. ಹೊರಗಡೆ ಮಾರ್ಕೆಟಲ್ಲಿ ಸಿಗುತ್ತಲ್ಲ ಅದಕ್ಕಿಂತನೂ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ನೋಡಿ ಎಲ್ಲನೂ ಇದೇ ರೀತಿ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬಾದಾಮಿ, ಅದನ್ನು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ, ಅದನ್ನು ಮೇಲೆ ಉದುರಿಸ್ತಾ ಇದ್ದೀನಿ. ಇವಾಗ ರೆಡಿಯಾಗಿದೆ ಕೇಸರ್ ಬಾದಾಮ್ ಕುಲ್ಫಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.